ಲೆಟ್ಸ್ ಟಾಕ್ ಅಬೌಟ್ ಹೊಸ ಪ್ರೊಡ್ಯೂಸರ್. ಕೆಲವರು ನಮ್ಗೆ ಆಕಸ್ಮಿಕವಾಗಿ ಸಿಕ್ಕಿ ಹೇಳ್ತಾರೆ, ಒಂದು ಸಿನಿಮಾ ಮಾಡ್ತಿದ್ದೀನಿ ಮೇಡಮ್, ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಸಬ್ಸಿಡಿ ಅಂತ ಗ್ಯಾರಂಟಿ ಮೇಡಮ್ ಅಂತ ಹೇಳ್ತಾರೆ. ಯಾವ ಬೇಸಿಸ್ ಮೇಲೆ? ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೆ ಯಾವ ರೀತಿ ನಂಬಿಸಿ ಸಬ್ಸಿಡಿ ಸಿಕ್ಬಿಡುತ್ತೆ, ಟಿವಿ ರೈಟ್ ಸಿಕ್ಬಿಡುತ್ತೆ, ಮತ್ತೊಂದು ಸಿಕ್ಬಿಡುತ್ತೆ, ಅವಾರ್ಡ್ ಸಿಕ್ಬಿಡುತ್ತೆ ಅಂತ ಹೇಳಿ ಅವರನ್ನೊಂದು ಯಾಮಾರಿಸೋದು, ಅಥವಾ ಪಾಪ ಆ ಕಡೆಯಿಂದನೂ ಪ್ರಾಮಾಣಿಕ ಪ್ರಯತ್ನ ಇರಬಹುದು. ಆದ್ರೆ ಸಬ್ಸಿಡಿಗೆ ಯಾವ ಕ್ಯಾಟಗರಿ ಸಿನಿಮಾಗಳು ಸೆಲೆಕ್ಟ್ ಆಗುತ್ತವೆ ಅನ್ನೋ ಒಂದು ರೂಲ್ ಬುಕ್ ತಂದ್ರೆ ಬಹಳ ಉತ್ತಮ. ಯಾರಿಗೆ ಸಬ್ಸಿಡಿ ಕೊಡ್ತಾ ಇದ್ದೀರಾ, ಆ ಸಬ್ಸಿಡಿ ಸಿಕ್ಕ ಸಿನಿಮಾಗಳು ಎಲ್ಲಿ ಹೋಗ್ತವೆ, ಅವುಗಳು ಯಾವಾಗ ಪ್ರದರ್ಶನಗೊಳ್ತವೆ, ಮತ್ತೆ ಸಿನಿಮಾಗಳಿಗೆ ಯಾಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್. ಆ ಸಬ್ಸಿಡಿ ಅನ್ನೋ ಒಂದು ಒಬ್ಬ ಪ್ರೊಡ್ಯೂಸರ್, ಒಬ್ಬ ಬಿಸ್ನೆಸ್ ಮ್ಯಾನ್, ಅಥವಾ ಒಬ್ಬ ನಾರ್ಮಲ್ ವ್ಯಕ್ತಿ, ಆತನಿಗೆ ಸಿನಿಮಾ ಮಾಡ್ಬೇಕು ಅಂತ ಪ್ಯಾಷನ್ ಇರುತ್ತೆ, ಇರೋ ಬರೋದನ್ನ ಮಾರ್ಬಿಟ್ಟು ಕೆಲವರು, ನಾನು ನಾಟ್ ಸೇಯಿಂಗ್, ಅಥವಾ ಅವರ ಗುಡ್ ವಿಲ್ ಗಳನ್ನು ಬಳಸಿಕೊಂಡು ಅವರ ಒಂದು ಜನಸಂಪರ್ಕವನ್ನು ಉಪಯೋಗಿಸಿಕೊಂಡು